ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ITV ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮಟನ್ ಕೈಮಾ ಸಾಂಬಾರು ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮಟನ್ ಕೈಮಾ ಸಾಂಬಾರು ಮಾಡೋದಕ್ಕೆ ಮಟನ್ 1/4 kg ತೊಗೊಂಡಿದ್ದೀನಿ. ಅದು ತೊಳೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಅದೇ ಥರ ಅರ್ಧ kg ಕೈಮಾ, ಅದನ್ನು ತೊಳೆದು ನೀರೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಬೇಕಾಗುವ ಸಾಮಗ್ರಿಗಳು: ಪುಡಿ, ಮಟನ್ ಸಾಂಬಾರು ಪುಡಿ 3 ಸ್ಪೂನು, ಉಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮೆಣಸು, ಶುಂಠಿ, ಸೊಪ್ಪುಗಳು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಅರಿಶಿಣದ ಪುಡಿ, ಕಾಯಿ, ಟೊಮೊಟೊ, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಅದೇ ರೀತಿ ಕೈಮಾಗೆ ಬೈಂಡಿಂಗಿಗೆ ಹಸಿರು ಮೆಣಸಿನ್ಕಾಯಿ, ಮೆಣಸು, ಉಪ್ಪು, ಹುರ್ಗಡ್ಲೆ. ಹಸಿರು ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಬರಲ್ಲ, ಹೊಟ್ಟೆ ಉರಿ ಇರಲ್ಲ. ಆದ್ದರಿಂದ ನೀವು ಎಣ್ಣೆಯಲ್ಲಿ ಹಸಿರು ಮೆಣಸಿನ್ಕಾಯಿನ ಫ್ರೈ ಮಾಡಿ ಉಪಯೋಗಿಸ್ಬೋದು. ಈಗ ಮಸಾಲೆನ ರುಬ್ಕೊಳ್ಳೋಣ. ಮೊದಲಿಗೆ ಜಾರ್ ತಗೊಳ್ಳಿ. ಈ ಫ್ರೈ ಆಗಿರೋವಂಥ ಸೊಪ್ಪುಗಳನ್ನ ತಗೋತಾ ಇದ್ದೀನಿ. ಅದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ 2 ಗೆಡ್ಡೆ, ಈರುಳ್ಳಿ 2 ಗೆಡ್ಡೆ, ಚಕ್ಕೆ, ಇದು ಶುಂಠಿ 2 ಇಂಚು, ಚಕ್ಕೆ ಒಂದು ಟೀ ಸ್ಪೂನು, ಲವಂಗ 8, ಮೆಣಸು ಒಂದು ಅರ್ಧ ಸ್ಪೂನ್ ಮೆಣಸು ಹಾಕ್ಕೊಂಡು ಇದನ್ನ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಬಬೇಕು. ತೆಳು ಮಾಡ್ಕೋಬಾರ್ದು, ಗಟ್ಟಿಯಾಗಿರಬೇಕು ಅದು ಮಸಾಲೆ. ಯಾಕಪ್ಪ ಗಟ್ಟಿಯಾಗಿರಬೇಕು ಅಂದರೆ, ಅದನ್ನ ನಾವು ಏನು ಮಾಡ್ತೀವಿ, ಕೈಮಾ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಸೇರಿಸ್ಕೋಬೇಕು. ಅದಕ್ಕೋಸ್ಕರ ನಾವು ಇದನ್ನ ಗಟ್ಟಿಯಾಗಿ ನೋಡಿ, ಈ ಥರ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ಪೇಸ್ಟು. ಇದನ್ನು ಒಂದು 2 ಸ್ಪೂನ್ನ ಕೈಮಾಗೆ ಹಾಕೋತೀನಿ. ತೊಳೆದು ರೆಡಿ ಇಟ್ಕೊಂಡಿರೋ ಅಂಥ ಕೈಮಾ ಅದಕ್ಕೆ ಹಾಕೋತಾ ಇದ್ದೀನಿ. ಇನ್ನು ಉಳಿದಿದ್ದು ಸಾಂಬಾರಿಗೆ. ಗ್ಯಾಸ್ ಹಚ್ಬಿಟ್ಟು ಕುಕ್ಕರ್ ಇಡೋಣ. ಕುಕ್ಕರು ಬಿಸಿಯಾಗಬೇಕು. ಈ ಕೈಮಾ ಸಾಂಬಾರು ಮಾಡೋಕ್ಕೆ ಅಂತೇಳ್ಬಿಟ್ಟು ಮಾಂಸನೂ ತೊಗೊಂಡವ್ರಲ್ಲ ಅಂತ ತಿಳ್ಕೊಬೋದು. ಮಾಂಸ ಹಾಕೋದ್ರಿಂದ ಕೈಮಾ ಸಾಂಬಾರು ತುಂಬ ರುಚಿಯಾಗಿರ್ತದೆ. ಯಾಕೆಂದರೆ ಅದರಲ್ಲಿ ಮೂಳೆಗಳಿರ್ತವೆ. ಆ ಮೂಳೆನೇ ತೊಗೋಬೇಕು. ಮಾಂಸ ಅಂದರೆ ಕಂಡಬೇಡಿ, ಮೂಳೆ ತೊಗೊಳ್ಳಿ. ಮೂಳೆ ಥರ ಇರೋ ಮಾಂಸನ ಒಂದು 1/4 kg ಹಾಕಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೋಡಿ, ಕುಕ್ಕರ್ ಬಿಸಿಯಾಗಿದೆ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತೀನಿ. ಸಾಮಾನ್ಯವಾಗಿ ನಾನು ಸ್ವಲ್ಪ ಎಣ್ಣೆನೇ ಹಾಕೋದು, ಜಾಸ್ತಿ ಎಣ್ಣೆ ಹಾಕೋಕ್ಕೆ ಹೋಗಲ್ಲ ಯಾವುದೇ ಅಡುಗೆ ಐಟಮ್ಗೂ. ನಿಮ್ಗೆ ಎಷ್ಟು ಬೇಕು, ಆಯಿಲ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಉಪಯೋಗಿಸ್ಕೊಳ್ಳಿ. ನೋಡಿ, ಎಣ್ಣೆ ಬಿಸಿ ಆಗ್ತಾ ಇದೆ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕೋತೀನಿ. ಅದಕ್ಕೆ ಫ್ರೈ ಮಾಡಬೇಕು. ಅದನ್ನ ಎಣ್ಣೆ ಬಿಸಿ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕೋಬೇಕು. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನೋಡಿ,
ಫ್ರೈ ಆಗ್ತಾ ಇದೆ. ಈ ಮೆಂತ್ಯ ಸೊಪ್ಪನ್ನ ಯಾಕಪ್ಪ ಫ್ರೈ ಮಾಡ್ತೀವಿ ಅಂದರೆ ಸ್ವಲ್ಪ ಕಹಿ ಅಂಶ ಇರುತ್ತಲ್ವ, ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಕಹಿ ಅಂಶ ಇರಲ್ಲ, ತುಂಬ ರುಚಿಯಾಗಿರುತ್ತೆ ಅದಕ್ಕೆ. ನೆಕ್ಸ್ಟ್ ಈಗ ಸಬ್ಸಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ಇದೇನು ಮಟನ್ ಕೈಮಾ ಸಾಂಬಾರಿಗೆ ಸಬ್ಸಿಗೆ ಸೊಪ್ಪು ಹಾಕ್ತವ್ರಲ್ಲ ಅಂದ್ಕೋಬೋದು ಸ್ನೇಹಿತರೆ. ಸಬ್ಸಿಗೆ ಸೊಪ್ಪು ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿ ಇರುತ್ತೆ. ನೀವು ಇದನ್ನ ಹಾಕಿ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ. ಮಟನ್ ಸಾಂಬಾರಿಗೆ ಕೈಮಾ ಸಾಂಬಾರಿಗೆ ಸಬ್ಸಿಗೆ ಸೊಪ್ಪನ್ನ ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬೇಡಿ. ಜಾಸ್ತಿ ಹಾಕ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ಫ್ರೈ ಮಾಡಬೇಕು. ಸಬ್ಸಿಗೆ ಸೊಪ್ಪು ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ರುಚಿ ಮಟನ್ ಸಾಂಬಾರಂತೂ. ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ರುಬ್ಬಿರೋ ಅಂಥ ಮಸಾಲೆನ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಸ್ವಲ್ಪ ನೀರು ಹಾಕ್ಬೇಕು. ಅದಕ್ಕೆ ಜಾರ್ ತೊಳೆದ್ಬಿಟ್ಟು ಸ್ವಲ್ಪ ಜಾರಲ್ಲಿರೋ ಅದೆಲ್ಲ ಹಾಕ್ಕೋಬೇಕು ಮಸಾಲೆ. ಈಗ ಅದನ್ನು ನಾವು ಎಣ್ಣೆಯಲ್ಲಿ ಏನು ಮಾಡಬೇಕು, ಫ್ರೈ ಮಾಡಬೇಕು. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಏಕೆಂದರೆ ನಾವು ಮಸಾಲೆಗೆ ಯಾವುದೇ ರೀತಿಯಾದ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ. ಹಸಿ ಮಸಾಲೆನೇ ರುಬ್ಕೊಂಡಿರೋದ್ರಿಂದ ಅದನ್ನ ಎಣ್ಣೆಯಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಗುತ್ತೆ, ಆಗ ಘಮ ಅಂತ ಸ್ಮೆಲ್ ಬರುತ್ತೆ, ಆಗ ರುಚಿಯಾಗಿರುತ್ತೆ ಸಾಂಬಾರು. ಚೆನ್ನಾಗಿ ಫ್ರೈ ಆಗಬೇಕದು. ಸ್ವಲ್ಪ ಎಣ್ಣೆ ಅಂಶ ಮೇಲೆ ಬರಬೇಕು ಅದು ಫ್ರೈ ಆದಮೇಲೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ನಾನು ಮಾಡ್ತಾಯಿದ್ದೀನಲ್ಲ, ಆ ಥರ ಮಾಡ್ಕೊಳ್ಳಿ. ಏಕೆಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ನಿಧಾನಕ್ಕೆ, ಅಂದರೆ ಕಡಿಮೆ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ. ಈಗ ನಾವು ತಗೊಂಡಂಥ 1/4 kg ಮಟನ್ನ ಅದಕ್ಕೆ ಹಾಕ್ಕೋಬೇಕು. ನೋಡಿ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ಈ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಮಸಾಲೆ ಜೊತೆ ಮಟನ್ನು ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಬೇಕು. ಹಾಗೇನು ಮಾಡುತ್ತೆ, ಉಪ್ಪು ಹಾಕಿದಾಗ ಅದು ಫ್ರೈ ಮಾಡುವಾಗ ಸಣ್ಣ ಹುರಿಲಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಯ್ತದೆ. ಆಗ ಮಟನ್ಗೆ ಉಪ್ಪು, ಖಾರ, ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಈಗ ಅದನ್ನ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಅದು ಸಣ್ಣ ಊರಿನಲ್ಲಿ ಬೇಯಬೇಕು ಮಟನ್. ಮುಚ್ಚಿಡ್ತಾ ಇದ್ದೀನಿ. ಈಗ ಇನ್ನೊಂದು ಮಸಾಲೆ ಆಡಿಸ್ಕೊಳ್ಳೋಣ. ಏನಪ್ಪ ಅಂದರೆ ಕಾಯಿ, ನಾವು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅರ್ಧ ಹೋಳು ಅದು ತುರಿದು ಇಟ್ಕೊಂಡಿದ್ದೀನಿ. ಕಾಯಿ ಮತ್ತು 3 ಟೇಬಲ್ ಸ್ಪೂನ್ ಪುಡಿ ತೊಗೊಂಡಿದ್ದೀನಲ್ಲ, ಮಟನ್ ಸಾಂಬಾರು ಪುಡಿ, ಅದನ್ನ ಹಾಕ್ಕೋತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ತೆಳು ಮಾಡ್ಕೋಬಾರ್ದು. ಅದನ್ನು ಗಟ್ಟಿಯಾಗಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ನೋಡಿ
ಚೆನ್ನಾಗಿ ಬೇಯ್ತಾ ಇದೆ. ಮಟನ್ನು ಮತ್ತು ಸೊಪ್ಪುಗಳು ಹಾಕಿರೋಂಥ ಮಸಾಲೆ, ಶುಂಠಿ, ಚಕ್ಕೆ, ಬೆಳ್ಳುಳ್ಳಿ ಎಲ್ಲ ಘಮ ಬರ್ತಾ ಇದೆ ನೋಡಿ. ಈ ಥರ ಬೇಯಬೇಕು ಮಸಾಲೆನಲ್ಲಿ. ಈಗ ಪುಡಿ ಮತ್ತು ಕಾಯಿನ ಆಡಿಸ್ಕೊಂಡಿರೋ 3 ಸ್ಪೂನ್ನ ಕೈಮಾಗೆ ಹಾಕ್ಕೋತಾ ಇದ್ದೀನಿ ಅದನ್ನ. ಇನ್ನು ಉಳಿದಿದ್ದನ್ನ ಸಾಂಬಾರ್ಗೆ ಹಾಕೋತಕ್ಕೆ ಮೊದಲು ಒಂದು ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕೋಬೇಕು. ಅದನ್ನ ಫ್ರೈ ಮಾಡ್ಕೋತೀವಿ. ಅದು ಒಂದು 5 ನಿಮಿಷ ಫ್ರೈ ಆಗಬೇಕು, ಸಾಫ್ಟ್ ಆಗಬೇಕು. ಅದೇನು ರುಬ್ಬಕ್ಕೇನು ಹಾಕ್ಕೋಬೇಡಿ. ಈ ಥರ ಒಗ್ಗರಣೆಗೇ ಸಣ್ಣಕ್ಕೆ ಹೆಚ್ಚಾಕ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಮುಚ್ಚಿ ಅದು ಒಂದು ಸ್ವಲ್ಪ ಬೇಯಬೇಕು. ನೋಡಿ ಬೆಂದಿದೆ ಚೆನ್ನಾಗಿ. ಈಗ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಕಾಯಿ ಪುಡಿ ಮಸಾಲೆ ಅದನ್ನ ಹಾಕೋತಿದ್ದೀನಿ, ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡು ಆ ಜಾರಿಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಳ್ಳೋಣ. ಥರ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಈಗ ನಮಗೆ ಎಷ್ಟು ಬೇಕು ನೀರು ಸಾಂಬಾರಿಗೆ ಅಷ್ಟನ್ನು ಹಾಕ್ಕೋಬೇಕು. ನಾನು 1 ಲೀಟ್ರಷ್ಟು ಹಾಕಿದ್ದೀನಿ. ನನಗೆ ಇದು ಗಟ್ಟಿ ಅಂತ ಅನ್ನಿಸ್ತು. ಯಾಕೆಂದರೆ ನಾವು ಸಾಮಾನ್ಯವಾಗಿ ನಾವು ತೆಳುವಾಗಿ ಮಾಡ್ಕೊತೀವಿ ಸಾಂಬಾರುಗಳು. ಯಾವ ಸಾಂಬಾರೇ ಆಗಲಿ ನಮ್ಮ ಮನೆಯಲ್ಲಿ ತೆಳುವಾಗಿ ಇರಬೇಕು, ಗಟ್ಟಿ ಇರಬಾರ್ದು. ನನಗಿದು ಸ್ವಲ್ಪ ಗಟ್ಟಿ ಅನಿಸ್ತು. ಇನ್ನೊಂದು ಅರ್ಧ ಲೀಟ್ರಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ, ಸೇರಿಸ್ತೀನಿ ಅದಕ್ಕೆ ನೋಡಿ. ಈಗ ಸಾಂಬಾರು ಒಂದು ಹದಕ್ಕೆ ಬರುತ್ತೆ. ಏಕೆ ಬೆಂದ ಮೇಲೆ ಗಟ್ಟಿನೂ ಆಗಲ್ಲ, ತೆಳುವೂ ಆಗಲ್ಲ. ಈ ಥರ ಇದೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಕೈಮಾ ಸಾಂಬಾರನ್ನ ಸ್ವಲ್ಪ ತೆಳುವಾಗಿ ಇಟ್ಕೊಳ್ಳಿ ಈ ಹದಕ್ಕೆ. ಯಾಕೆಂದರೆ ಕೈಮಾ ಉಂಡೆ ಹಾಕಿದಾಗ ಸಾಂಬಾರು ಇನ್ನೂ ಗಟ್ಟಿ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಈ ಉಪ್ಪು ಹಾಕಾಯಿತು. ಉಪ್ಪು ಹಾಕಿದ್ಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 2 ವಿಸಲ್ ಬರ್ಸ್ಕೊಳ್ಳೋಣ. 2-3 ವಿಸಲ್ ಬರ್ಸ್ಕೊಳ್ಳೋಣ. ಯಾಕೆಂದರೆ ಮಟನ್ ಇರೋದ್ರಿಂದ ಅದು ಸ್ವಲ್ಪ ಬೇಯಬೇಕು. ಬೇಯಲಿ ಅಷ್ಟರಲ್ಲಿ ನಾವು ಕೈಮಾಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ. ಕೈಮಾಗೆ ಕೋಟಿಂಗಿಗೆ ಉಪ್ಪು, ಮೆಣಸು, ಹಸಿರು ಮೆಣಸಿನ್ಕಾಯಿ, ಹುರ್ಗಡ್ಲೆ ಇದನ್ನು ಪುಡಿ ಮಾಡ್ಕೋಬೇಕು. ನೋಡಿ ಈ ಥರ ಪುಡಿ ಆಗುತ್ತೆ. ನುಣ್ಣಗೆ ಪುಡಿ ಹಾಕ್ಕೊಂಡು ಅದನ್ನ ಕೈಮಾಗೆ ಹಾಕ್ಕೊಳ್ಳೋಣ. ಈಗ ಇದನ್ನೇನು ಮಾಡಬೇಕು ಅಂದರೆ ಚೆನ್ನಾಗಿ ಕಲಿಸ್ಕೋಬೇಕು. ಕೈನಲ್ಲೇ ಕಲಿಸ್ಕೊಳ್ಳಿ. ಯಾಕೆಂದರೆ ಸ್ಪೂನಲ್ಲೆಲ್ಲ ಅದು ಕಲಿಸಿದ್ರೆ ಸರಿ ಬರೋಲ್ಲ. ನಿಮ್ಮ ಕೈನಲ್ಲೇ ನೀಟಾಗಿ ಕಲಿಸ್ಕೊಳ್ಳಿ. ಈ ಥರ ಎಲ್ಲ ಸೆಟ್ಟಾಗಬೇಕು. ನಾವು ಆಡಿಸ್ಕೊಂಡಿರೋ ಅಂಥ ಕಾಯಿ ಪುಡಿ ಮತ್ತು ಈರುಳ್ಳಿ, ಸೊಪ್ಪುಗಳು, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹುರ್ಗಡ್ಲೆ ಪುಡಿ, ಮೆಣಸು, ಉಪ್ಪು ಎಲ್ಲ ಸೆಟ್ಟಾಗಬೇಕು. ಹಂಗಾಗಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೀವು ನೋಡಿ. ಈ ಥರ ಕಲಿಸ್ಕೊಳ್ಳಿ. ಈ ಥರ ಕಲಿಸ್ಕೊಳ್ಳೋದ್ರಿಂದ ಇದಾಗುತ್ತೆ. ನೀರಿನ ಅಂಶ ಇರಬಾರ್ದು ಮಾತ್ರ. ಕೈಮಾಕ್ಕೆ ನೀರನ್ನ ಚೆನ್ನಾಗಿ ತೆಗಿಬೇಕು ಕೈಮಾದಲ್ಲಿ. ಆಗ ನಿಮಗೆ ಕೈಮಾ ಒಡೆಯಲ್ಲ ನೋಡಿ. ಈ ಥರ ಇದನ್ನು ಒಂದು ಮಿಕ್ಸಿ ಜಾರ್ಗೆ, ಚಿಕ್ಕ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಬ್ಕೋಬೇಕು. ಅಂದರೆ ನುಣ್ಣಗೆ ರುಬ್ಬೇಡಿ. ಒಂದು 2 ರೌಂಡ್ ಜರ್ ಅನಿಸ್ಬೇಕಷ್ಟೆ. ಆಮೇಲೆ ಇದೇನು ಮೇಡಮ್ ಹೇಳೋರೆ ಚೆನ್ನಾಗಿ ನುಣ್ಣಗೆ ರುಬ್ಬೇಡಿ. ಈ ಥರ ಇರಬೇಕು. ಈಗ ಇದಕ್ಕೆ ಒಂದು 2 ಮೊಟ್ಟೆ ಹಾಕೋತಾ ಇದ್ದೀನಿ. 1/4 kg ಕೈಮಕ್ಕೆ 1 ಮೊಟ್ಟೆ, ಅರ್ಧ kg ಕೈಮಕ್ಕೆ 2 ಮೊಟ್ಟೆ. ಮೊಟ್ಟೆ ಹಾಕ್ಕೊಳ್ದೇ ಇದ್ರೂ ಚೆನ್ನಾಗಿ ಬರುತ್ತೆ. ಬಟ್ ಮೊಟ್ಟೆ ಹಾಕ್ಕೊಂಡ್ರೆ ಓಪನ್ ಆಗಲ್ಲ. ಸಣ್ಣದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು, ಅದನ್ನು ಹಾಕ್ತಾಯಿದ್ದೀನಿ. ಇನ್ನು ಉಳಿದಿರ್ತಕ್ಕಂಥ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇವೆಲ್ಲನ ಹಾಕ್ಕೊಂಡು ಏನು ಮಾಡಬೇಕು, ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಇದೇನಪ್ಪ ಕೈಮಾ ಅಂತ ಹೇಳ್ಬಿಟ್ಟು ಎಲ್ಲ ಒಡೆಗೆ ಬೇಕಾಗಿರೋ ಸಾಮಾನೆಲ್ಲ ಹಾಕೋತಾರಲ್ಲ ಇವರು ಅಂತ ಅನ್ಕೋಬೋದು ಫ್ರೆಂಡ್ ನೀವು.
ಬಟ್ ಇದೆಲ್ಲ ಹಾಕ್ಕೊಂಡು ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ಮಾಡಿ ನೋಡಿ ನೀವು. ಆ ಥರ ಪ್ಲೇನ್ ಕೈಮಾ ತಿನ್ನೋದಕ್ಕಿಂತ ಈ ಥರ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ನೀಟಾಗಿ ಕಲಿಸ್ಕೋಬೇಕು, ಎಲ್ಲ ಸೆಟ್ಟಾಗಬೇಕು. ಈರುಳ್ಳಿ, ಸೊಪ್ಪುಗಳು, ಮೊಟ್ಟೆ ಎಲ್ಲ ಕೈಮಾಗಿ ಹಿಂಗೆ ಸೆಟ್ಟಾಗಬೇಕು ನೋಡಿ. ಎಲ್ಲ ಈ ಥರ ಬಂದಾಗ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ಉಂಡೆನ ಮಾಡ್ಕೋಬೇಕು. ಮಾಡುವಂಥ ತಟ್ಟೆಗೆಲ್ಲ ಇಟ್ಕೊಳ್ಳಿ ಈ ಥರ. ಈ ಥರ ನನಗೆ ಈಗ ಆ ಉಂಡೆನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 30 ಉಂಡೆ ಆಗಿದೆ. ಇದನ್ನು ಡೈರೆಕ್ಟಾಗಿ ಸಾರಿಗೆ ಹಾಕ್ಕೋಬೋದು, ಏನೂ ಆಗೋಲ್ಲ, ಓಪನ್ ಆಗೋಲ್ಲ, ಏನೂ ಆಗೋಲ್ಲ, ಚೆನ್ನಾಗಿರುತ್ತೆ. ಬಟ್ ನಾನು ಆ ಥರ ಮಾಡಲ್ಲ. ನಾನು ಸ್ವಲ್ಪ ಬಾಣಲಿ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಿಸಿ ಆದಮೇಲೆ ಏನು ಮಾಡಬೇಕು, ಈ ಕೈಮಾ ಉಂಡೆಗಳನ್ನು ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಏಕೆಂದರೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಈ ಯಾಕಪ್ಪ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ, ಈ ಥರ ಫ್ರೈ ಮಾಡಿ ಸಾಂಬಾರ್ಗೆ ಹಾಕಿ ತಿನ್ನೋದ್ರಿಂದ ತುಂಬ ರುಚಿ ಇರುತ್ತೆ. ನಮ್ಮ ಮಕ್ಳು ಏನು ಮಾಡ್ತಾರೆ, ಇದನ್ನ ಫ್ರೈ ಮಾಡಿ ಸಾಂಬಾರ್ಗೆ ಹಾಕಿದ್ರೆ ತಿನ್ನಲ್ಲ ಮಾಡ್ದೇನೆ. ಈ ಫ್ರೈ ಮಾಡಿ ಸಾಂಬಾರ್ಗೆ ಹಾಕಿದ್ರೆ ತಿಂತಾರೆ. 1 ಉಂಡೆ ತಿನ್ನೋರು 3 ಉಂಡೆ ತಿಂತವೆ ಮಕ್ಕಳು. ಯಾಕೆ ನಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇರೋದ್ರಿಂದ ಅವರಿಷ್ಟ ನಮ್ಮಿಷ್ಟ. ಬಟ್ ನಮಗೂ ತುಂಬ ರುಚಿಯಾಗಿರೋದ್ರಿಂದ ನಾವು ಇದೇ ಥರನೇ ಮಾಡ್ಕೋತೀವಿ. ನೀವು ಒಂದು ಸರಿ ಈ ಥರ ಮಾಡಿ ನೋಡಿ, ಆಮೇಲೆ ಅದು ಯಾವ ರೀತಿ ಬಂತು ಅಂತ ನಮ್ಗೆ ಕಮೆಂಟ್ ಮಾಡಿ. ನೋಡಿ ಈ ಥರ ಉಂಡೆಗಳನ್ನೆಲ್ಲ ಎಣ್ಣೆಯಲ್ಲಿ ಬಿಟ್ಕೋತೀನಿ. ಇದೇನು ಕಬಾಬ್ ಕರಿಯೋ ಥರ ಏನು ಕರಿಬೇಕಾಗಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಈ ಕರಿಯೋದ್ರಿಂದ ನೀರಿನ ಅಂಶ ಇದ್ರೂ ಹೊರಟೋಗುತ್ತೆ, ಆಗ ಉಂಡೆಗಳು ಒಡೆಯಲ್ಲ. ನೋಡಿ ಅದನ್ನ ಸ್ವಲ್ಪ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ಈ ಥರ ತಿರ್ಗಾಕೋಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅಷ್ಟೇ, ಜಾಸ್ತಿ ಏನು ಕೆಂಪಗೆ ಮಾಡೋಕ್ಕೇನು ಹೋಗಬಾರ್ದು. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕಷ್ಟೆ. ನೋಡಿ ಈಗ ಫ್ರೈ ಆಗ್ತಾಯಿದೆ. ನೋಡಿ ಈಗೆಲ್ಲ ಫ್ರೈ ಆಗಿದೆ. ಈಗ ಒಂದೊಂದು ಉಂಡೆನೇ ಒಂದೊಂದು ಪ್ಲೇಟಿಗೆ ತೆಗೆದಿಟ್ಕೊಬಿಡ್ತೀನಿ ನೋಡಿ ಎಲ್ಲನೂ ಉಂಡೆಗಳನ್ನ. ನೋಡಿ ಎಷ್ಟು ಚೆನ್ನಾಗಿದೆ, ಒಳ್ಳೆ ಬೋಂಡ ಥರ ಇದೆ, ಒಡೆಯೋದು ಇಲ್ಲ, ನೋಡೋಕ್ಕೂ ತುಂಬ ಚೆನ್ನಾಗಿದೆ, ರುಚಿನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಈಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಇನ್ನು ಉಳಿದ ಉಂಡೆಗಳನ್ನ ಅದೇ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ ಎಲ್ಲ ಉಂಡೆಗಳನ್ನ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಇದನ್ನೇನು ಮಾಡಬೇಕು ಅಂದರೆ, ಕುಕ್ಕರ್ನ ಓಪನ್ ಮಾಡಿಬಿಟ್ರೆ ಕುಕ್ಕರು ನೋಡಿ ಸಾಂಬಾರು ಬೇಯ್ತಾ ಇದೆ, ಮಟನ್ ಸಾಂಬಾರು ಘಮ 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 ಅಂತ ಇದೆ. ಈಗ ಇದಕ್ಕೆ ಒಂದೊಂದನ್ನು ಕೈಮಾ ಉಂಡೆಗಳನ್ನ ಸೇರಿಸ್ಕೋಬೇಕು. ಒಟ್ಟಿಗೆ ಸುರಿಬೋದು, ಆದರೆ ಬೇಡ, ಒಂದೊಂದು ಹಾಕ್ತೀನಿ ನಾನು. ನೀವು ಹಾಗೆ ಒಂದೊಂದೇ ಹಾಕೋದ್ರಿಂದ ಅದು ಸ್ವಲ್ಪ ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲಿ ಹಾಕ್ಕೋಬೋದು. ಒಂದು ಸರಿ ಸುರಿದ್ಬಿಟ್ರೆ ಏನಾಗುತ್ತೆ, ಒಂದು ತಾವು ಕೂತ್ಕೊಳ್ಳುತ್ತೆ, ಸೌಟ್ ಹಾಕ್ಬಾರ್ದಲ್ವ, ಅದಕ್ಕೆ. ನೋಡಿ ಸಾಂಬಾರು ಎಲ್ಲ ಹಾಕಾಯಿತು. ಸಾಂಬಾರಿಗೆ ಎಲ್ಲೆಲ್ಲಿ ಇದಿದೆ ಆ ಥರ ಹಾಕಬೇಕು, ನೋಡಿಕೊಂಡು ಪ್ಲೇಸ್ ಎಲ್ಲೆಲ್ಲಿದೆ ಆ ಥರ ಬಿಟ್ಕೋಬೇಕು. ನೋಡಿ ಹಂಗೆ. ಈಗ ಅದನ್ನ 5 ನಿಮಿಷ ಮುಚ್ಚಿ ಬೇಯಿಸ್ಬೇಕು. ನೋಡಿ ಬೆಂದಿದೆ, ಎಲ್ಲ ಕೊತ್ತ ಬೇಯ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಸೌಟು ಮೆಲ್ಲಗೆ ಹಾಕ್ಕೊಳ್ಳೋಣ. ನೋಡಿ ಕೈಮಾ ಉಂಡೆ ಒಂದು ಒಡೆಯಲ್ಲ, ಎಷ್ಟು ಚೆನ್ನಾಗಿರುತ್ತೆ.
ನೋಡಿ, ಕೈಮಾ ಮಟನ್ ಸಾಂಬಾರ್ ರೆಡಿ. ನೀವು ಮಾಡಿ ನಿಮ್ಮನೇಲಿ ರುಚಿ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಕೈಮಾ ಉಂಡೆ ಸಾಂಬಾರ್ ರೆಡಿ. ರಾಗಿ ಮುದ್ದೆ ಜೊತೆ ಬ್ಯಾಟಿಂಗ್ ಮಾಡಿ. ಥ್ಯಾಂಕ್ ಯು.